ರೂಪಾಯಿ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗವರ್ಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳಲ್ಲಿ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತಗೋಬಹುದು, ಆಮೇಲೆ ರಾಟಿಫೈ ಮಾಡ್ಕೋಬಹುದು ಕ್ಯಾಬಿನೆಟ್ ಅಲ್ಲಿ, ಅವ್ರಿಗೆ ಅಧಿಕಾರ ಇದೆ. ಚುನಾವಣೆ ಸಂಬಂಧಪಟ್ಟಂತೆ ಬಹಳ ಬಂಡಾಯ ಇದೆ ಕಾಂಗ್ರೆಸ್ಗೆ. ಮಾಮೂಲಿ ನಡೀತಾ ಇರುತ್ತೆ ಚುನಾವಣೆಯಲ್ಲಿ. ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು. ಈಗ ಬಿಜೆಪಿಯಲ್ಲಿ ಬಂಡಾಯ ಇಲ್ವಾ? ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ACPಗಳ ನಿಯೋಗ ಇವತ್ತು ಭೇಟಿ ಮಾಡಿದ್ರು. ಅವರು ಕೆಲವು ಪ್ರಮೋಷನಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಭೇಟಿ ಮಾಡಿದ್ದಾರೆ. ಅದು ಈಗಾಗಲೇ ಈ ಒಂದು ಏನಂದರೆ ರೆಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೇರವಾದಂಥ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಆಮೇಲೆ ಇಂಟರ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತೇಳಿ ಆಗುತ್ತೆ. 60ಸಲ್ಲಿ ಹೆಚ್ಚು ಕಡಿಮೆ 50-50 ಇತ್ತು. 1960 ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ 50% ಪ್ರಮೋಷನ್, 50% ಡೈರೆಕ್ಟ್ ರಿಕ್ರೂಟ್ಮೆಂಟ್. ಯಾಕೆಂದರೆ ಇದು ಎಂಟ್ರಿ ಪಾಯಿಂಟ್ ಆದದ್ರಿಂದ ಆ ರೀತಿ ಮಾಡಿದ್ದಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ 1967 ಅದನ್ನು ಕಡಿಮೆ ಮಾಡಿದ್ರು. 50 ಇದ್ದದ್ದನ್ನು 33 ಮಾಡಿದ್ರು. 33 ಮಾಡಿದ ಮೇಲೆ ಅದು ಸ್ವಲ್ಪ ದಿವಸ ಇತ್ತು. ಆಮೇಲೆ ಈಗ 2003 ಅಥವಾ 2008 ಅದನ್ನು 20 ಆಮೇಲೆ 80 ಮಾಡಿದ್ದಾರೆ. 20% ಪ್ರಮೋಷನ್ನು, ರಿಕ್ರೂಟ್ಮೆಂಟ್, ಡೈರೆಕ್ಟ್ ರಿಕ್ರೂಟ್ಮೆಂಟ್, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. ಇದನ್ನ ನಾವು ಈಗ ಸದ್ಯದ ಪರಿಸ್ಥಿತಿನಲ್ಲಿ 20-80 ಇದೆ. 20 ಡೈರೆಕ್ಟ್ ರಿಕ್ರೂಟ್ಮೆಂಟು, 80% ಪ್ರಮೋಷನ್. ಇದು ಅವ್ರ ಡಿಪಾರ್ಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಕೊಂಡು ಒಬ್ರಿಗೊಬ್ರು ಈ 20%ನವರು ಕೋರ್ಟಿಗೆ ಹೋಗ್ತಾರೆ, ಆ 80%ನವರು ಕೋರ್ಟಿಗೆ ಹೋಗ್ತಾರೆ. ನಮಗೆ ಪ್ರಮೋಷನ್ ಆಸ್ಪೆಕ್ಟ್ ಹೋಗುತ್ತೆ ಅಂತ ಅವರು ನಮಗೆ ಸಿಗುವ ಇದು ಸಿಗೋದಿಲ್ಲ ಬೇಗ ಅಂತ ಹೇಳಿ ಇವರು, ಅದಕ್ಕೆ ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ ಇಬ್ಬರಿಗೂ ಅಂತ ಹೇಳಿ ಕಳಿಸಿದ್ದೇನೆ. ಕ್ಯಾಬಿನೆಟ್ ನಂತರ ರೀಶಫಲ್